ಎಲ್ಲರಿಗೂ ಶುಭ ಮಧ್ಯಾಹ್ನದ ಶುಭ ನಮನಗಳು. ಮಕ್ಕಳೇ, ಸಾಮಾಜಿಕವಾಗಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಬಾಲಕಾರ್ಮಿಕ ಪದ್ಧತಿಯ ಬಗ್ಗೆ ನಾವು ಶತಮಾನಗಳಿಂದಲೂ ಕೂಡ ನೋಡ್ಕೊಳ್ತಾ ಬಂದಿದ್ದೇವೆ. ಈ ಅನಿಷ್ಟ ಪದ್ಧತಿ ಮಕ್ಕಳ ಭವಿಷ್ಯವನ್ನು ಕಮರಿಸುವಂತಹದ್ದು, ಮಕ್ಕಳ ಒಂದು ಹಕ್ಕುಗಳನ್ನು ಕಿತ್ಕೊಳ್ತಕ್ಕಂತಹದ್ದು. ಏನಿದು ಬಾಲಕಾರ್ಮಿಕ ಪದ್ಧತಿ ಅನ್ನುವಂಥದ್ದನ್ನು ನಾವು ನೋಡೋದಾದರೆ, 14 ವರ್ಷಕ್ಕಿಂತ ಒಳಗಿರ್ತಕ್ಕಂಥ ಮಕ್ಕಳನ್ನು ಅಪಾಯಕಾರಿಯಾಗಿರ್ತಕ್ಕಂತಹ ಸ್ಥಳಗಳಲ್ಲಿ ದುಡಿಮೆಗೆ ಹಚ್ಚತಕ್ಕಂಥದ್ದು. ಅಂದರೆ ದೈಹಿಕವಾಗಿ ಕೂಡ ಬಲಶಾಲಿ ಆಗದೆ ಇರ್ತಕ್ಕಂಥ ಮಕ್ಕಳು, ಇನ್ನು ಮಾನಸಿಕವಾಗಿ ಕೂಡ ಬಲಿಯದೇ ಇರ್ತಕ್ಕಂತಹ ಮಕ್ಕಳನ್ನು ನಾವು ಏನು ಮಾಡ್ತೀವಿ, ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಸ್ಥಳಗಳಲ್ಲಿ ದುಡಿಯೋದಕ್ಕೆ ಇಡ್ತೀವಿ. ಸೊ ಇದರಿಂದ ಆ ಮಕ್ಕಳ ಮನಸ್ಸಿನ ಮೇಲೆ ಎಷ್ಟೊಂದು ಘಾಸಿ ಉಂಟಾಗುತ್ತೆ, ಎಷ್ಟೊಂದು ನೋವುಗಳನ್ನು ಆ ಮಕ್ಕಳು ಅನುಭವಿಸ್ತಾರೆ, ಎಷ್ಟೊಂದು ಹಿಂಸೆಯನ್ನು ಅನುಭವಿಸ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ತಕ್ಕಂಥದ್ದು. ಇಂತಹ ಒಂದು ಅನಿಷ್ಟ ಪದ್ಧತಿ ಇಡೀ ಪ್ರಪಂಚದಾದ್ಯಂತ ತನ್ನ ಬೇರುಗಳನ್ನು ಬಿಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಲಕ್ಷಾಂತರ ಮಕ್ಕಳು ತಮ್ಮ ಭವಿಷ್ಯವನ್ನು ಇವತ್ತು ಕಳ್ಕೊಳ್ತಾ ಇದ್ದಾರೆ, ತಮ್ಮ ಭವಿಷ್ಯವನ್ನು ಕಮಲಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶ ಕೂಡ ಹೊರತಲ್ಲ. ಸೊ ಇಂತಹ ಒಂದು ಅನಿಷ್ಟ ಪದ್ಧತಿಯನ್ನು ನಾವು ನಿರ್ಮೂಲನೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ 1986 ಒಳಗಡೆ ಈ ಬಾಲಕಾರ್ಮಿಕ ಪದ್ಧತಿಯ ನಿಷೇಧ ಕಾಯ್ದೆಯನ್ನು ನಾವು ಜಾರಿಗೆ ತರ್ತೀವಿ. ಸೊ ಆ ಒಂದು ನಿಟ್ಟಲ್ಲಿ ಮಕ್ಕಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸ್ತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೀವಿ. ಆದರೂ ಕೂಡ ಈ ಬಾಲಕಾರ್ಮಿಕ ಪದ್ಧತಿಗೆ ಯಾರು ಒಳಪಡ್ತಾರೋ ಅಂತಹ ಮಕ್ಕಳವನ್ನ ಹಕ್ಕುಗಳನ್ನು ರಕ್ಷಣೆ ಮಾಡ್ತೀವಿ. ಜೊತೆಗೆ ಯಾರು ಬಾಲಕಾರ್ಮಿಕ ಪದ್ಧತಿಯನ್ನ ಆ ಮಕ್ಕಳನ್ನ ಇಟ್ಕೊಂಡಿರ್ತಾರೋ ಸೊ ಅಂಥವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡುವುದ್ರ ಮೂಲಕ, ದಂಡವನ್ನು ವಿಧಿಸಿರೋ ಮೂಲಕ ನಾವು ಈ ಪದ್ಧತಿಯನ್ನು ತಡೆಗಟ್ಟುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಈ ಬಾಲಕಾರ್ಮಿಕ ಪದ್ಧತಿ ಇವತ್ತಿಗೂ ಸಹ ಕೆಲವೊಂದು ಸ್ಥಳಗಳಲ್ಲಿ ಜೀವಂತವಾಗಿರ್ತಕ್ಕಂಥದ್ದು ದುರಾದೃಷ್ಟಕರವಾಗಿರ್ತಕ್ಕಂಥ ಒಂದು ಸಂಗತಿ. ಸೊ ಇಂತಹ ಒಂದು ಮಕ್ಕಳು ಯಾವ ರೀತಿಯಾಗಿರ್ತಕ್ಕಂಥ ಹಿಂಸೆಯನ್ನು ಅನುಭವಿಸ್ತಿದ್ದಾರೆ, ನೋವನ್ನು ಅನುಭವಿಸ್ತಿದ್ದಾರೆ ಅನ್ನುವಂತಹದ್ದನ್ನ ನಮ್ಮ 6ನೇ ತರಗತಿಯ ವಿದ್ಯಾರ್ಥಿಗಳು ಒಂದು ನಾಟಕವನ್ನು ಅಭಿನಯಿಸುವ ಮೂಲಕ ಈ ಬಾಲಕಾರ್ಮಿಕ ಪದ್ಧತಿಯ ಒಂದು ದುಷ್ಪರಿಣಾಮಗಳು ಜೊತೆಗೆ ಹೇಗೆ ಅರಿವನ್ನು ಮೂಡಿಸಬೇಕು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಅಭಿನಯಿಸಿ ತೋರಿಸಲಿದ್ದಾರೆ. ಜಲ್ದಿ ಬರ್ರಿ, 2 ದಿನ ಕೆಲಸ ಯಾರು ಮಾಡ್ಬೇಕು ಇಲ್ಲಿ ಬಂದು? ಆಯ್ತು ಮರೆ, ಬರ್ರಿ. ಆಯ್ತು. ನಾನು ಮಕ್ಕಳು ಕರ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ, ನೀವು ಸೌದೆ ತಂದಾಕಿರಿ. ಸರಿ. ಮಕ್ಕಳೇ ಬರ್ರಿ ಇಲ್ಲಿ. ನಾವು 2 ದಿನ ಊರಿಗೆ ಹೋಗಿದ್ವಲ್ಲ, ಅದಕ್ಕೆ ಅಮ್ಮವ್ರ ಮನೆಗೆ ತುಂಬಾ ಕೆಲಸ ಇದೆ ಅಂತ ಕೆಲ್ಸಕ್ಕೆ ಹೋಗ್ಬೇಕಂತ ಬರ್ರಿ ಹೋಗಂದ್ರಿ. ಇಲ್ಲ ಅಮ್ಮ, ನಾವು ಶಾಲೆಗೆ ಹೋಗ್ಬೇಕು. ಇಲ್ಲ ಬರ್ರಿ, ಕೆಲ್ಸಕ್ಕೆ ಹೋಗಂದ್ರಿ. ಇಲ್ಲ ಅಮ್ಮ, ನಾವು ಶಾಲೆಗೆ ಹೋಗ್ಬೇಕು. ನೀವು ಶಾಲೆಗೆ ಹೋಗೋದು ನಮ್ಮ ಮನೆ ಬರ್ದಲ್ಲಿ ಬರ್ದಿಲ್ಲ, ಅದಕ್ಕಾಗಿ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಬರ್ರಿ, ಕೆಲ್ಸಕ್ಕೆ ಹೋಗಂದ್ರಿ. ಇಲ್ಲ ಅಮ್ಮ, ನಾವು ಶಾಲೆಗೆ ಹೋಗ್ಬೇಕು. ನೀವ್ ಹಿಂಗ ಆಟ ಮಾಡಿ ನನ್ನ ಜೀವನನೇ ಅರ್ಧ ಮಾಡ್ಬಿಟ್ರಿ ನೋಡಿ. ಬರ್ರಿ, ಕೆಲ್ಸಕ್ಕೆ ಹೋಗಂದ್ರಿ. ಇಲ್ಲ ಅಮ್ಮ, ನಾವು ಶಾಲೆಗೆ ಹೋಗ್ಬೇಕು. ಇಲ್ಲ ಬರ್ರಿ, ಕೆಲ್ಸಕ್ಕೆ ಹೋಗಂದ್ರಿ. ಇಲ್ಲ ಬರ್ರಿ, ಕೆಲ್ಸಕ್ಕೆ ಹೋಗಂದ್ರಿ. ಅಮ್ಮವ್ರೆ ಯಾರ ಬಂದಿದ್ದಾರೆ ನೋಡಿ, ಬಾಗಿಲು ತೆಗಿ. ಬರ್ರಿ, ಕೆಲ್ಸಕ್ಕೆ ಹೋಗಂದ್ರಿ.
ಮಾಡ್ರಿ. ಆಯ್ತಮ್ಮರೇ. ಆಯ್ತಮ್ಮರೇ. ಅಲ್ಲಿ ನೋಡಲ್ಲಿ ನೆಲ ಹೊಡ್ಸಿರೋದು ಅಲ್ಲೇ ಬಿಟ್ಟು ಹಂಗೆ ಹೊಡ್ತೀಯ. ಅಲ್ಲಿ ನೋಡಿ ಕಸ ಹೊಡ್ದಿರ ಅಲ್ಲಿ ಹೆಂಗೆ ಧೂಳೈತೆ ಹಂಗೆ ಹೊಡ್ತೀಯಲ್ಲ. ಅಮ್ಮರೇ ಅಮ್ಮರೇ ನಮ್ಮ ಮಗನ ಆ ಥರ ಹೊಡಿಬೇಡಿ. ಅದನ್ನೇ ನೀನು ಹೇಳ್ತೀಯ. ಯಾರೇ ಬಂದಿದ್ದಾರೆ ನೋಡಿ ಬಾಗಿಲು ತೆಗಿ. ಏನ್ರಿ ಮೇಡಮ್ ಯಾರು ಬೇಕಿತ್ತು ನಿಮಗೆ? ನಾವು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರಿ. ಮಕ್ಕಳು ಅಳೋ ಶಬ್ದ ಕೇಳಿಸ್ತದೆ. ಅದು ಅದು ನಮ್ಮ ಮನೆಗೆ ಯಾವ ಮಕ್ಕಳಿಲ್ಲ ಸರ್. ನೀವು ಹಿಂಗೆ ಕರ್ಲಾಸನ್ ನೋಡಿದ್ರೆ ಗೊತ್ತಾಗತ್ರಿ. ಇಲ್ರಿ ಮೇಡಮ್ ನಮ್ಮ ಮನೆಗೆ ಯಾವ ಮಕ್ಕಳಿಲ್ಲ. ನಾವು ಚೆಕ್ ಮಾಡ್ತೀವಿ ಬಿಡ್ರಿ. ಇಲ್ರಿ ನಾವು ಬಿಡಲ್ಲ. ನಾವು ಪೊಲೀಸರಿಗೆ ಕರ್ಕೊಂಡ್ ಹಾಂ ಬರ್ತೀವಿ. ಕರ್ಕೊಂಡ್ ಹೋಗ್ರಿ. ಅಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ನಡೀತೈತೆ ಸರ್. ನಮ್ಮ ಜೊತೆ ಬರ್ರಿ. ಯಾರ ಬಂದಾರ ನೋಡಿ ಬಾಗಿಲು ತೆಗಿ. ಏನ್ ಸರ್ ಈಗ ಬಂದ್ರು? ಮಕ್ಕಳು ಯಾರು ಅಳೋ ಶಬ್ದ ಕೇಳಿಸ್ತೈತಲ್ಲಮ್ಮ. ನಮ್ಮ ಮನೆಗೆ ಯಾವ ಮಕ್ಕಳಿಲ್ಲ ಸರ್. ನೀವು ಒಳಗೆ ಹೋಗಿ ಚೆಕ್ ಮಾಡ್ರಮ್ಮ. ಮಕ್ಕಳೇ ಮಕ್ಕಳೇ ಬರ್ರಿ. ಇಲ್ಲ ಇದೆ ಸರ್. ನಿಮ್ಮ ಹೆಸರು ನಿಮ್ಮ ಅಪ್ಪಾಜಿ ಅಮ್ಮ ಹೆಸರು ನಿಮ್ಮ ಊರು ಯಾವುದು? ನಿಮ್ಮ ಮನೆಯಲ್ಲ ಈ ತಂದೆ ತಾಯಿ ನೀವೇನಮ್ಮ? ಹೌದು ಸರ್. ಮಕ್ಕಳನ್ನ ಈ ವಯಸ್ಸಿಗೆ ಜಿತ್ತಿಗೆ ಇಕ್ಬಾರ್ದಂತ ಗೊತ್ತಿದೇನಮ್ಮ? ನಾವು ದುಡ್ದಿದ್ದು ನಾವೇ ಊಟ ಮಾಡ್ಬೇಕಲ್ಲ ಸರ್. ಹಾಗಾಗಿ ಅವ್ರನ್ನ ಜೀತ ಕೆಲಸಕ್ಕೆ ಇಟ್ಟಿದ್ದೀವಿ. ಅವ್ರನ್ನ ಓದ್ಸಕ್ಕಂದ್ರೆ ಪೆನ್ನು ಬುಕ್ಕ ಬ್ಯಾಗು ಕೊಡ್ಸಕ್ಕೆ ನಮ್ಮ ಹತ್ರ ಕಾಸಿಲ್ಲ ಸರ್. ಹಾಗಾಗಿ ಅವ್ರನ್ನ ಜೀತ ಕೆಲಸಕ್ಕೆ ಇಟ್ಟಿದ್ದೀವಿ. ಗೌರ್ಮೆಂಟ್ ಸ್ಕೂಲಿನ ಸುಮ್ಮನೆ ನಮ್ಮ ಬುಕ್ಕ ಬಟ್ಟೆ ಊಟ ಎಲ್ಲ ಅವರೇ ಕೊಡ್ತಾರೆ. ಅಲ್ಲಿ ಕಳಿಸ್ರಮ್ಮ. ಹೌದಾ ಸರ್? ನಮಗೆ ಈ ಮಾಹಿತಿ ಗೊತ್ತಿದ್ದಿಲ್ಲ. ಇನ್ನೆಲ್ಲಿಂದ ಸ್ಕೂಲಿಗೆ ಕಳಿಸ್ತೀವಿ. ಸರಿ ಅಮ್ಮ. ಯಾರ ಬಂದಾರ ಬಾಗಿಲು ತೆಗಿ. ಈಗ ಬಂದ್ರಿ ಸರ್. ಮಕ್ಕಳನ್ನ ಈ ವಯಸ್ಸಿಗೆ ಜೀತಕ್ಕೆ ಇಟ್ಕೊಂಬಾರ್ದಲ್ಲ ನಿಮ್ಗೆ ಗೊತ್ತಿಲ್ಲೇನಮ್ಮ? ಎಷ್ಟು ದಂಡ ಆಗ್ತಾರೆ, ಜೈಲು ಶಿಕ್ಷೆ ಆಗ್ತದಮ್ಮ. ಹೌದಾ ಸರ್? ಈ ಮಾಹಿತಿ ನನಗೆ ಗೊತ್ತಿದೆ ಸರ್. ನಾನು ಇನ್ಮೇಲಿಂದ ಆ ಥರ ಮಾಡಲ್ಲ. ಅವ್ರನ್ನೂ ನಮ್ಮ ಮಕ್ಕಳ ಥರನೇ ನೋಡ್ಕೊಂತೀನಿ. ಸರಿ ಅಮ್ಮ.